ನಂದಿ ಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 5 ವರ್ಷದ ಅಧಿಕಾರದ ಕುರಿತು ಹೊಸ ಬೆಳಕು ಬಿದ್ದಿದೆ. ಸಚಿವರೊಬ್ಬರೇಕೆ ಹಲವರ ಮಾತು ಒಂದೇ ಅಂತ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿಯೇ ಮುಂದುವರಿಯಲಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ನಂದಿ ಬೆಟ್ಟದ ವಿಶಿಷ್ಟ ಸಚಿವ ಸಂಪುಟ ಸಭೆಗೆ ಆಗಮಿಸಿದ್ದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಂತಾದವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ, ಅವರೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇತ್ತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೆಲ ಶಾಸಕರಲ್ಲಿ ಎಬ್ಬಿದ ಸಿಎಂ ಬದಲಾವಣೆ ಅಭಿಪ್ರಾಯವನ್ನ ತಿರಸ್ಕರಿಸಿದ್ರು. ಒಂದಿಬ್ಬರ ಅಭಿಪ್ರಾಯದಿಂದ 140 ಶಾಸಕರ ಅಭಿಪ್ರಾಯ ಆಗಲ್ಲ. ಸಿದ್ದರಾಮಯ್ಯ ಜನಪ್ರಿಯ ನಾಯಕರು, ಪಕ್ಷದ ಒಳಗಡೆ ಎಲ್ಲಿಗೆ ಹೇಳಿಕೆ ಕೊಡಬೇಕು ಎನ್ನುವುದು ಹೈಕಮಾಂಡ್ ಈಗಾಗಲೇ ಸೂಚನೆ ನೀಡಿದೆ ಅಂತ ಅಂದ್ರು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂತೆ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಇದೆಲ್ಲದರ ಬಗ್ಗೆ ತೀರ್ಮಾನ ಹೈಕಮಾಂಡ್ ಕೈಯಲ್ಲಿದೆ. ಇಂತಾಗಿಯೇ ಸಿದ್ದರಾಮಯ್ಯ ಅವರು 5 ವರ್ಷದ ನಾಯಕತ್ವವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರೈಸುತ್ತಾರೆ ಅಂತ ಈ ವೇಳೆ ಹೇಳಿದರು. ಅಲ್ಲ, ಅಧಿಕಾರಿಗಳು ಮನೆ ಮನೆಗೆ ಹೋಗ್ಬಿಟ್ಟು ಕಾಟಾಚಾರಕ್ಕೆ ಹೋಗಿ ಸ್ಟಿಕ್ಕರ್ಗಳು ಅಂಟಿಸಿ ಬರ್ತಿದ್ದಾರೆ. ಜಿಲ್ಲೆಗಳಲ್ಲಿ 100% ಆಗಿದೆ. ಇನ್ನು 8 ಜಿಲ್ಲೆಗಳಲ್ಲಿ 91-92% ಕಾಟಾಚಾರ. ಅಲ್ಲ, ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಸರಿ ಇಲ್ಲ. ಯಾರು ಮಾಡಬೇಕಂದ್ರೆ ಅದಕ್ಕೆ ಇದು ಎಕ್ಸ್ಟೆನ್ಷನ್ ಕೊಡ್ತೀವಿ. ಬೆಂಗಳೂರು ಅರ್ಬನ್ ರೂರಲ್ ಯಾವುದಿನಲ್ಲಿ ಮಾಡ್ತಾ ಇದೀವಿ. ಟ್ರೈನ್ ಟು ಅವರ್ ಬೆಸ್ಟ್. ಈ ಥರ ಸಮಸ್ಯೆಗಳು ಅದಾವೆ. ಒಂದೊಂದು ಅಸೆಂಬ್ಲಿ ಕ್ಷೇತ್ರ 30 ಸಾವಿರ ಓಟುಗಳು ಜಾಸ್ತಿ ಆಗ್ಬಿಟ್ಟವಲ್ರಿ ಮಹಾರಾಷ್ಟ್ರದಲ್ಲಿ. ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ 30 ಸಾವಿರ ಓಟುಗಳು ಜಾಸ್ತಿ ಆಗಿದ್ದಾವೆ. ಸೊ ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ಇಂಥ ಒಂದು ದೊಡ್ಡ ಜಾತಿಗಣತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫರೆನ್ಸ್ಗಳು ಬಂದಿರ್ಬೋದು. ಅದು ಯಾವ್ದು ಪರ್ಸನಲ್ ಆಗಿ ಇಂಟೆನ್ಷನ್ ಆಗಲ್ಲ. ಯಾಕಂದ್ರೆ ಒಂದು 7 ಕೋಟಿ ಜನಸಂಖ್ಯೆ ಹೇಳಿದ್ರು ಇದರಲ್ಲಿ KRS ಅಲ್ಲಿ ನಾವಿಬ್ರು ಜೊತೆಲಿ ಇರ್ತೀವಿ, ಒಟ್ಟಾಗಿರ್ತೀವಿ, ಬಂಡೆ ಇದ್ದಂಗಿರ್ತೀವಿ ಅಂತ ಹೇಳಿದಾರಲ್ಲ, ಅಷ್ಟೇ ಬಿಡಿ. ಹೇಳಿದ್ರು ಇದರಲ್ಲಿ KRS ಅಲ್ಲಿ ನಾವಿಬ್ರು ಜೊತೆಲಿ ಇರ್ತೀವಿ, ಒಟ್ಟಾಗಿರ್ತೀವಿ, ಬಂಡೆ ಇದ್ದಂಗಿರ್ತೀವಿ ಅಂತ ಹೇಳಿದಾರಲ್ಲ. ಸಿಎಂ ವಿಚಾರ ಅವರಿದ್ರೆ ಮಾತನಾಡಬೇಕು, ಅದನ್ನು ಬಿಟ್ಟರೆ ಹೈಕಮಾಂಡ್. ಬಟ್ ಆದರೆ ನನಗೆ ನಂಬಿಕೆ ಇದೆ, ಯಾವುದೂ ಸಮಸ್ಯೆ ಆಗಲ್ಲ. ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ. CM DSC ಹೊಂದಾಣಿಕೆ ಮಾಡಿಕೊಂಡು ಪಕ್ಷ ದೃಷ್ಟಿಯಿಂದ ಸ್ಟೇಟ್ ಇಂಟ್ರೆಸ್ಟ್ ಹೋಗ್ತಾರೆ. ಸರ್, ಇವತ್ತು ಯಾರು ಆಗ್ತಾರೆ, ಯಾರು ಬಿಡ್ತಾರೆ ಅದು ಪ್ರಶ್ನೆ ಬೇರೆ. ಇವತ್ತು